ಲೇಡೀಸ್ ಅಂಡ್ ಜೆಂಟಲ್ಮನ್, ಸಾವಿರಾರು ಕೋಟಿ ರೂಪಾಯಿ ಯೋಜನೆಗಳು ಘೋಷಣೆ ಆಗ್ತಾ ಇದೆ. ಭವ್ಯ ಭರವಸೆಗಳನ್ನ ನೀಡಲಾಗ್ತಾ ಇದೆ. ಆದರೆ ನೆಲಮಟ್ಟದಲ್ಲಿ ಚಿತ್ರ ಬೇರೆಯದ್ದೇ ಇದೆ. ರಸ್ತೆ ಗುಂಡಿಗಳು ಇನ್ನೂ ಹಾಗೇ ಇದೆ. ಟ್ರಾಫಿಕ್ ಜಾಮ್ ಇನ್ನೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗೇನು ದಶಕಗಳಿಂದ ಕಾದಿರುವಂತಹ ಮೇಲ್ಸೇತುವೆಗಳ ಕಥೆ ಇನ್ನೂ ಅಂತ್ಯ ಕಾಣ್ತಾ ಇಲ್ಲ. ಈಗ ಪ್ರಶ್ನೆ ಒಂದೇ, ಅಭಿವೃದ್ಧಿ ವೇಗವಾಗಿ ನಡೀತಾ ಇದೆಯಾ ಅಥವಾ ಕಾಗದದಲ್ಲೇ ಉಳಿದುಕೊಂಡಿದೆಯಾ? ಏನಾಗಿದೆ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬ್ರಾಂಡ್ ಬೆಂಗಳೂರು ಯೋಜನೆಯ ಅಡಿಯಲ್ಲಿ 1,00,000 ಕೋಟಿಗೂ ಅಧಿಕ ಮೌಲ್ಯದ ಬೃಹತ್ ಮೂಲಸೌಕರ್ಯ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದ್ರೂ ಕೂಡ ಟ್ವಿನ್ ಟನಲ್ ರಸ್ತೆಗಳು, ನಗರದ ಪ್ರಮುಖ ಜಂಕ್ಷನ್ಸ್ಗಳಲ್ಲಿ ವಾಹನ ದಟ್ಟಣೆಯನ್ನು ನಿಯಂತ್ರಣ ಮಾಡೋದಕ್ಕೆ 42,000 ಕೋಟಿ ವೆಚ್ಚದ ಅಂಡರ್ ಗ್ರೌಂಡ್ ಸುರಂಗ ಮಾರ್ಗ ಯೋಜನೆ, ಡಬಲ್ ಡೆಕ್ಕರ್ ಫ್ಲೈಓವರ್ಸ್ಗಳು, ನಮ್ಮ ಮೆಟ್ರೋ ಜಾಲದೊಂದಿಗೆ ಸಂಯೋಜನೆ ಹೊಂದಿರುವಂತಹ 41 ಕಿಲೋಮೀಟರ್ ಉದ್ದದ ಮೆಟ್ರೋ ಮತ್ತೆ ರಸ್ತೆ ಫ್ಲೈಓವರ್ಸ್ ವ್ಯವಸ್ಥೆ, ಬೆಂಗಳೂರು ಬಿಸಿನೆಸ್ ಕಾರಿಡಾರ್, ಈ ಹಿಂದೆ ಫೆರಿಫೆರಲ್ ರಿಂಗ್ ರೋಡ್, 73 ಕಿಲೋಮೀಟರ್ ಉದ್ದದ ಈ ಯೋಜನೆಗೆ 27,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರುಚಾಲನೆಯನ್ನು ನೀಡಲಾಗಿತ್ತು. ಐಟಿ, ಎಐಸಿಟಿ ಬಿಡದಿ ಬಳಿ ಸುಮಾರು 9,000 ಎಕರೆ ಪ್ರದೇಶದಲ್ಲಿ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಗೆ ಮೀಸಲಾದಂತಹ ಹೈಟೆಕ್ ಸಿಟಿ ನಿರ್ಮಾಣದ ಪ್ರಸ್ತಾಪ, ಸ್ಕೈಡೆಕ್ ಪ್ರವಾಸಿಗರನ್ನ ಆಕರ್ಷಣೆ ಮಾಡೋದಕ್ಕೆ ಹಾಗೆ ನಗರದ ಹೊಸ ಹೆಗ್ಗುರುತಾಗಿ ಮೂಡಿ ಬರೋದಕ್ಕೆ ಅತ್ಯಂತ ಎತ್ತರದ ವೀಕ್ಷಣಾ ಗೋಪುರ ಯೋಜನೆ, ನಮ್ಮ ಮೆಟ್ರೋ ವಿಸ್ತರಣೆ, ರಸ್ತೆಗಳ ಸುಧಾರಣೆ, ಯೋಜನೆಗಳ ನಿಧಾನಗತಿ ಅನುಷ್ಠಾನ ಹಾಗೆ ಸಾರ್ವಜನಿಕ ಸಮಿತಿಯ ಕೊರತೆ ನಾಗರಿಕರ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇತ್ತ ಸರ್ಕಾರ ನಗರದ ಹಾಲಿ ಸಮಸ್ಯೆಗಳ ಪರಿಹಾರದತ್ತ ಗಮನ ಹರಿಸೋದ್ರ ಬದಲಾಗಿ ಜನರು ವಿರೋಧಿಸ್ತಾ ಇರುವಂತಹ ಹೊಸ ಯೋಜನೆಗಳ ಅನುಷ್ಠಾನಕ್ಕೆ ಈಗ ಮುಂದಾಗಿದೆ. ಶೋಚನೀಯ ಸ್ಥಿತಿಯಲ್ಲಿರುವಂತಹ ನಗರದ ರಸ್ತೆಗಳು ದುರಸ್ತಿ ಎದುರು ನೋಡ್ತಾ ಇದೆ. ಮಳೆಗಾಲದಲ್ಲಿ ಸಂಚಾರ ಹೇಗೆ ಅನ್ನುವಂತಹ ಚಿಂತೆ ಕಾಡ್ತಾ ಇದ್ದು, ವಿರೋಧದ ನಡುವೆಯೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೆಬ್ಬಾಳ ಜಂಕ್ಷನ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೆ ಬರೋಬ್ಬರಿ 17 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರದ ಈ ಹಿಂದಿನ ಯೋಜನೆಗಳು ಹೆಬ್ಬಾಳ ಮತ್ತು ಕೆಆರ್ಪುರಂ ಸರ್ಕಲ್ ಮೇಲ್ಸೇತುವೆಗಳು ಇನ್ನೂ ಸಮಸ್ಯೆಯಾಗಿಯೇ ಉಳಿದುಕೊಂಡಿದೆ. ವಿಜಯಪುರ ಮೇಲ್ಸೇತುವೆ ಕಾಮಗಾರಿ ಕಳೆದ 1 ದಶಕದಿಂದ ನಡೀತಾನೇ ಇತ್ತು. ಇನ್ನೂ ಸಹ ಪೂರ್ಣಗೊಳಿಸೋದಕ್ಕೆ ಸರ್ಕಾರದ ಕೈಲಿ ಆಗಲಿಲ್ಲ. ಮೆಟ್ರೋ ಯೋಜನೆಗಳು, ಹೊಸ ಮಾರ್ಗ ಲೋಕಾರ್ಪಣೆಗಳು ಸಹ ವಿಳಂಬ ಆಗ್ತಾ ಇದೆ. ಬಿಡತಿಯ ಫಲವತ್ತಾದ ಭೂಮಿಯಲ್ಲಿ ಹೊಸ ಟೌನ್ಶಿಪ್ ನಿರ್ಮಾಣ ಮಾಡೋದಕ್ಕೂ ಕೂಡ ಸರ್ಕಾರ ಕೈ ಹಾಕಿದೆ. ಬೆಂಗಳೂರು ರಸ್ತೆಗಳ ಅಭಿವೃದ್ಧಿಗೆ ಅಂತ ಹೇಳಿ ಸರ್ಕಾರ 2,000 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಆದರೆ ಯಾವೊಂದು ಮೂಲ ಸಮಸ್ಯೆಗಳು ಪರಿಹಾರವಾಗದೆ ಹಾಗೆ ಉಳಿದುಕೊಂಡಿದೆ. ಇತ್ತ ಬ್ರಾಂಡ್ ಬೆಂಗಳೂರಿನ ಸುಗಮ ಸಂಚಾರದ ಅಡಿಯಲ್ಲಿ ಕೃತಕ ಬುದ್ಧಿಮತ್ತೆ, ಎಐ ಆಧಾರಿತ ಸ್ಮಾರ್ಟ್ ಟ್ರಾಫಿಕ್ ಸಿಗ್ನಲ್ಗಳ ಕೊರತೆ, ಬಿಬಿಎಂಪಿ, ಬಿಡಬ್ಲ್ಯೂಎಸ್ಎಸ್ಬಿ ಹಾಗೆ ಮೆಟ್ರೋ ಸಂಸ್ಥೆಗಳ ನಡುವೆ ಸರಿಯಾದ ಸಮನ್ವಯ ಇಲ್ಲದೆ ರಸ್ತೆಗಳನ್ನು ಪದೇ ಅಗೆಯೋದು, ಮೆಟ್ರೋ ನಿಲ್ದಾಣ ತಲುಪಿದ ನಂತರ ಮನೆ ಅಥವಾ ಕಚೇರಿಗೆ ಹೋಗೋದಕ್ಕೆ ಸೂಕ್ತ ಫೀಡರ್ ಬಸ್ ಅಥವಾ ಆಟೋ ಸೌಲಭ್ಯಗಳ ಕೊರತೆ, ಬಜೆಟ್ನಲ್ಲಿ ಹಾಗೆ ಬ್ಯಾಂಕ್ ಸಾಲಗಳ ಮೂಲಕ ಹಣಕಾಸನ್ನು ಒದಗಿಸೋದಕ್ಕೆ ಸರ್ಕಾರ ಮುಂದಾಗಿದ್ದು, ಕಾಮಗಾರಿಗಳ ನಿಧಾನಗತಿ ನಾಗರಿಕರಲ್ಲಿ ಅಸಮಾಧಾನವನ್ನು ಮೂಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿನ ಮೂಲಸೌಕರ್ಯ ಹಾಗೆ ಟ್ರಾಫಿಕ್ ಸಮಸ್ಯೆಗಳ ಕುರಿತು ಮಾತನಾಡ್ತಾ ಭಾರತದ ಉದಯದ ಸಂಕೇತ, ಭವಿಷ್ಯದ ಸಿದ್ಧ ನಗರ ಯೋಜನೆ ಹಾಗೆ ಸುಧಾರಿತ ನಗರಾಭಿವೃದ್ಧಿ ಅತ್ಯಗತ್ಯ ಅಂತ ಪ್ರತಿಪಾದಿಸಿದ್ರು. ಅಭಿವೃದ್ಧಿ ಯೋಜನೆಗಳು ಒಂದ್ ಕಡೆ ವೇಗ ಪಡೆದುಕೊಳ್ತಾ ಇದೆ ಅಂದ್ರೆ, ಮತ್ತೊಂದು ಕಡೆ ಮೂಲ ಸಮಸ್ಯೆಗಳಾದಂತಹ ಟ್ರಾಫಿಕ್ ಜಾಮ್, ರಸ್ತೆ ಗುಂಡಿಗಳು ಹಾಗೆ ಅಪೂರ್ಣ ಕಾಮಗಾರಿಗಳು ಇನ್ನು ಸಾರ್ವಜನಿಕರಿಂದ ಅಸಮಾಧಾನಕ್ಕೆ ಕಾರಣವಾಗಿದೆ. ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳುತ್ತೆ,
ಹಾಗೆ ಯೋಜನೆಗಳು ಯಾವಾಗ ಪೂರ್ಣಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ಫೋಕಸ್ ಟಿವಿ.